ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ನೋಡ್ತಾ ಹೋಗೋಣ. ಪ್ರಮುಖವಾಗಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಆಗ್ತಿದ್ದಂತೆ ಈತ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸಿನ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಸಂಪುಟ ಸಭೆಯ ನಂತರ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರೋದು, ತಾನು ಪಟ್ಟಾಭಿಷೇಕ ಆಗ್ತಿದ್ದಂತೆ ತನ್ನ ಮೊದಲ ಸಂಪುಟದಲ್ಲಿ ಈ ಮಹತ್ವದ ನಿರ್ಧಾರಗಳನ್ನ ನೋಡಿದ್ವಿ. ನಾವು ಟಿವಿಕೆ ಪಕ್ಷ ನೋಡಿದಾಗ ಈ ಬಸ್ ಸ್ಟಾಪು, ದೇವಸ್ಥಾನ ಇಂಥ ಕಡೆದೆಲ್ಲ ಬಾರುಗೀರು ಇದನ್ನೆಲ್ಲ ತೆಗೆಸುವಂತ ಕೆಲಸ ಆಯಿತು. ಬಟ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ರಾಜಕೀಯಕ್ಕೆ ಬಂದಿರುವಂತ ನಾಯಕ ಇವತ್ತು ಎಲ್ಲ ಮಕ್ಕಳಿಗೆ ಇದೊಂದು ಮಾತಿತ್ತು, ಕೊಡಬೇಕು ಫ್ರೀ. ಬಹಳ ಒಳ್ಳೆಯ ನಡೆ ಇದೆ, ತುಂಬ ಒಳ್ಳೆ ನಡೆ. ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಮೊದಲ ಹೆಜ್ಜೆ ಏನು ಇಡಬೇಕಿತ್ತು ಅದನ್ನು ಭಾಳ ಅರ್ಥಗರ್ಭಿತವಾಗಿ ಇಟ್ಟಂಗಿದೆ. ತುಂಬ ಒಳ್ಳೆ ನಡೆ ಇದು. ಟಿವಿಕೆಯ ವಿಜಯ್ ಅವ್ರ ಮೇಲ್ಗಡೆನೂ ಕೂಡ ತುಂಬ ಖುಷಿ ವ್ಯಕ್ತಪಡಿಸ್ತಿದ್ರು. ಯಾಕೆ ಅಂತಂದರೆ ಒಂದು 600-700 ಬಾರ್ಗಳನ್ನು ಮುಚ್ಚಿರುವಂಥದ್ದು, ಅದು ತನ್ನ ಹಿತದೃಷ್ಟಿಯಿಂದ ನೋಡಿದ್ರೆ ತುಂಬ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋವಂಥದ್ದೆಲ್ಲ ಯೋಚನೆ ಮಾಡಬೇಕು. ಆದರೆ ನನಗೆ ಹಿನ್ನಡೆ ಆದರೂ ಪರವಾಗಿಲ್ಲ, ನನಗೊಂದು ಅವಕಾಶ ಸಿಕ್ಕಿದೆ, ಮಾಡಿಬಿಡ್ತೀನಿ ಅನ್ನುವಂಥ ನಿಟ್ಟಲ್ಲಿ 600-700 ಬಾರನ್ನ ಮುಚ್ಚಿದ್ದೇನಿದೆ, ಅದೇ ನಿಟ್ಟಲ್ಲಿ ಪಾಪ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಇವತ್ತು ತಗೊಂಡಿರುವಂಥ ನಿರ್ಧಾರ ಯುವ ಸಮುದಾಯವನ್ನು ಏನೋ ಒಂದು ಲೆಕ್ಕಾಚಾರಕ್ಕೆ ತಗೊಂಡ್ಬರ್ತೀನಿ ಅನ್ನುವಂಥದ್ದೇನಿತ್ತಲ್ಲ, ಆ ಯುವ ಸಮುದಾಯವನ್ನೇ ಗಮನದಲ್ಲಿಟ್ಟುಕೊಂಡು ಒಂದು ಮೊದಲ ಹೆಜ್ಜೆಯನ್ನು ಒಳ್ಳೆ ಶಾಲಾ ಕಾಲೇಜ್ ಶುರುವಾಯಿತು, ಇವರು ಅಧಿಕಾರಕ್ಕೂ ಬಂದ್ರು, ಮೊದಲ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ತುಂಬಾ ಜನಕ್ಕೆ ಹೆಲ್ಪ್ ಆಗುವಂಥದ್ದು. ಈಗ ಅನ್ನ ಕೊಟ್ಟಾಗ ಒಂದಷ್ಟು ಜನರ ಹೊಟ್ಟೆ ತುಂಬಿತ್ತು ಅಂತ ಏನು ಹೇಳ್ತಾ ಇದ್ದಾರೋ, ಈ ರೀತಿ ಪಾಸ್ಗಳನ್ನು ಕೊಟ್ಟಾಗ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಈ ನಡೆಗೆ ನಾವು ಒಂದು ಶ್ಲಾಘನೀಯ ಹೇಳಲೇಬೇಕು. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.